ಹಲೋ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಮೊನ್ನೆ ಆದರೆ ಒಂಟೆ ಹೊಡೆಯೋದು ಹೆಂಗೆ ಅಂತೇಳಿ ಹೇಳ್ಕೊಟ್ಟಿದ್ದೆ. ಅದು ಏಮ್ ಎಲ್ಲಿಕ್ಕೊಂಡು ಹೇಗೆ ಹೊಡಿಬೇಕು ಅಂತ ಹೇಳ್ಬಿಟ್ಟು ವಿಡಿಯೋ ಕೂಡ ಹಾಕಿದ್ದೆ, ಅಪ್ಲೋಡ್ ಕೂಡ ಮಾಡಿದ್ದೆ. ಜಾಸ್ತಿ ಜನ ನೋಡಿಲ್ಲ, ನಾನು ಕಡಿಮೆ ಜನ ನೋಡಿದ್ದೀರ, ಜಾಸ್ತಿ ಖುಷಿ ಆಯಿತು, ಪರವಾಗಿಲ್ಲ. ನೆಕ್ಸ್ಟ್ ಏನಂದರೆ ಈ ವಿಡಿಯೋ ಬಂದುಬಿಟ್ಟು ಎಲ್ಲರೂ ಹೆಡ್ಶಾಟೇನೋ ಹೊಡಿತೀರಾ, ಅದೇ ನಮ್ಮ ಫೈರ್ ಬಟನ್ ಇಲ್ಲಿರಬೇಕು ಅಂತೇಳಿ ಗೊತ್ತಿರಲ್ಲ. ಅದಕ್ಕೋಸ್ಕರ ಈ ವಿಡಿಯೋನ ಜಾಸ್ತಿ ವೇಟ್ ಮಾಡ್ದಿರ ಸ್ಟಾರ್ಟ್ ಮಾಡೋಣ. ಅದೇ ಖುಷಿಯಲ್ಲಿ ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳಲ್ಲ, ಲೈಕು ಶೇರ್ ಮಾಡಿ ಸಾಕು. ಓಕೆ, ಲೆಟ್ಸ್ ಡು ಇಟ್ ದ ವಿಡಿಯೋ. ವಿಡಿಯೋ ನೋಡ್ಕೊಬಂದಿದ್ದೀರ ಅಂದ್ಕೊತೀನಿ. ಆ ವಿಡಿಯೋ ನೋಡ್ಕೊಬಂದ್ಮೇಲೆ ನಿಮ್ಗೆ ಅನಿಸಿರುತ್ತೆ ನಾವು ಈ ಥರ ಹೊಡಿಬೇಕಲ್ಲ ಅಂತ. ಅದಕ್ಕೋಸ್ಕರ ನಾನು ನನ್ನ ಸೆಟ್ಟಿಂಗ್ಸಲ್ಲಿ ತೋರಿಸಲ್ಲ, ಯಾಕಂದರೆ ನನ್ನ ಸೆಟ್ಟಿಂಗ್ಸ್ ನನಗೆ ಯೂಸ್ ಆಗುತ್ತೆ. ನಿಮಗೆ ಯಾವ ಥರ ಸೆಟ್ಟಿಂಗ್ಸ್ ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಮಟ್ಟಿಗೆ ಚೇಂಜ್ ಮಾಡಿ ತೋರಿಸ್ತೀನಿ. ಯಾಕಂದರೆ ನೀವು ಎಡಿಟ್ ಮಾಡ್ಕೋಬೇಕು, ನಾನೆಲ್ಲ ಎಡಿಟ್ ಮಾಡ್ಕೋಬೇಕಾಗಿರೋದು ಸೆಟ್ಟಿಂಗ್ಸು. ನಿಮ್ಮದು ಫೈರ್ ಬಟನ್ನು, ಜಂಪ್ ಬಟನ್ ಯಾವ್ದಾವ್ದು ಎಲ್ಲೆಲ್ಲ ಐತೆ ಅಲ್ಲಲ್ಲೇ ಇಕ್ಕೊಂಬಿಡ್ರಿ, ಯಾವುದು ಚೇಂಜ್ ಮಾಡೋಕ್ಕೋಗ್ಬಿಡ್ರಿ. ಎರಡು ಮಾತ್ರ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡಿ. ಒಂದು ಒಂದು ಈ ಫೈರ್ ಬಟನ್ ಇದೆಯಲ್ವಾ, ಈ ಫೈರ್ ಬಟನ್ನು ಇದನ್ನು ನೀವು ಕುತ್ಕೊಂಡು ನಿಂತ್ಕೊಂಡು ಮಲ್ಕೊಂಡು ಆಡ್ತಿರಲ್ವಾ, ಆ ಟೈಮಲ್ಲಿ ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ತ್ಯಾಡ ಅನಿಸುತ್ತೆ. ನೀವು ಏನು ಹೊಡ್ಯೋಕೆ ಹೋದ್ರೆ ಕೂಡ ಏನು ಬೀಳಲ್ಲ ಎನಿಮೀಸ್ಗೆ. ಅದಕ್ಕೋಸ್ಕರ ನಿಮಗೆ ಸ್ವಲ್ಪ ಮಟ್ಟಿಗೆ ಟ್ರಿಕ್ಸ್ ಥರ ಹೇಳ್ಕೊಡ್ತೀನಿ. ಇದು 50ರಿಂದ 30 ಒಳಗಡೆ, 50ರಿಂದ 30 ಒಳಗಡೆ ಇರಲಿ ಫೈರ್ ಬಟನ್ನು. ಇಲ್ಲ ಪರವಾಗಿಲ್ಲ ಅಂದ್ರೆ ಒಂದು 60 ಇಕ್ಕೋಬೋದು, 60 ಇಲ್ಲ ಜಾಸ್ತಿ ಅಂದರೆ 20 ಅಷ್ಟು ಇಕ್ಕೋಬೋದು. ಜಾಸ್ತಿ ಚೆನ್ನಾಗಿ ಆಡ್ತೀನಿ, ನಾನು ಸ್ಮಾಲ್ ಆಗಿದ್ರೂ ಇಲ್ಲ ದೊಡ್ಡದಾಗಿದ್ರೂ ಆಡ್ತೀನಿ ಅನ್ನಂಗಿದ್ರೆ ಮಾತ್ರ ಅಷ್ಟು ಇಕ್ಕೊಳ್ಳಿ. ನಾನು ಯೂಸ್ ಮಾಡೋದು 35. ನೋಡಿ ಫೈರ್ ಬಟನ್ ಇದೆಯಲ್ವಾ, ನೋಡಿ ಇದ್ರ ಸ್ಟ್ರೈಟೇ ಇಕ್ಬೇಕು ಅಂತ ಎಲ್ಲರೂ ಹೇಳ್ತಾರೆ. ಯಾಕಂದ್ರೆ ಒಬ್ಬೊಬ್ಬರು ಬೆರಳು ಶಾರ್ಟ್ ರೇಂಜಲ್ಲಿ ಇಕ್ಕೊಂಡು ಆಡ್ತಾರಲ್ವ, ಈ ಥರ ಶಾರ್ಟ್ ರೇಂಜಲ್ಲಿ ಇಕ್ಕೊಂಡು ಆಡೋರು ಇರ್ತಾರೆ, ಈ ಥರ ಇಕ್ಕೊಂಡು ಆಡೋರು ಇರ್ತಾರೆ, ಇಲ್ಲಿ ಇಕ್ಕೊಂಡು ಆಡೋರು ಇರ್ತಾರೆ, ಇಲ್ಲಿ ಇಕ್ಕೊಂಡು ಆಡೋರು ಇರ್ತಾರೆ. ಅದಕ್ಕೋಸ್ಕರ ನಿಮಗೆ ಒಂದೊಂದು ಥರ ಒಬ್ಬೊಬ್ಬನು ಇಕ್ಕೊತಾನೆ. ಇವಾಗ ನನ್ನ ಫೈರ್ ಬಟನ್ ಇಲ್ಲಿರಬೇಕು, ಹಿಂಗೆ ಇಕ್ಕೊಂಡ್ರೆ ಕರೆಕ್ಟಾಗಿ ಡ್ರ್ಯಾಗ್ ಮಾಡೋಕ್ಕಾಗುತ್ತೆ. ಆದರೆ ಸ್ವಲ್ಪ ಕೆಳಗೆ ಇಕ್ಕೊಳ್ಳಿ. ಇಲ್ಲಿ ಇಕ್ಕೊಂತೀರಲ್ವ ಪ್ಲೇಸು, ಇರಿ ನೋಡು, ಇಲ್ಲಿ ಇಕ್ಕೊಂತೀರಲ್ವ ಪ್ಲೇಸು, ಈ ಪ್ಲೇಸ್ ಬದಲು ನೋಡಿ ಇಲ್ಲಿ ಇಕ್ಕೊಳಕ್ಕೆ ಟ್ರೈ ಮಾಡಿ. ಸ್ವಲ್ಪ ಅಲ್ಲಿ ಇಕ್ಕೊಂಡವರು ಇಲ್ಲಿ ಇಕ್ಕೊಳ್ರಿ ಅಷ್ಟೇ. ಅದನ್ನು ಇಲ್ಲಿ ಇಕ್ಕೊಂಡ್ರಂದ್ರೆ ನೋಡಿ ಫೈರ್ ಮಾಡೋದಕ್ಕೆ ಸುಮ್ಮನೆ ನೋಡಿ ಹಿಂಗಂದ್ರೆ ಮೇಲಕ್ಕೆ ಹೋಗುತ್ತೆ, ಹಿಂಗಂದರೆ ಗೊತ್ತಾಯ್ತಾ, ಹಿಂಗೆ ಫೈರ್ ಮಾಡೋಕ್ಕಾಗುತ್ತೆ. ಮತ್ತು ನೀವು ಏಮ್ ನೋಡಿ ಇಲ್ಲಿರುತ್ತೆ ನಿಮ್ಮದು ಏಮು. ಅವಾಗ ನೀವು ಡ್ರ್ಯಾಗ್ ಹಿಂಗೆ ಮೇಲಕ್ಕೆ ಮಾಡಿದ್ರಂದ್ರೆ ಏಮ್ ಹಿಂಗೆ ಹೋಗುತ್ತೆ ಮೇಲಕ್ಕೆ. ಅಲ್ಲಿ ಎನಿಮಿ ಇಲ್ಲಿದ್ದಾನಂದ್ರೆ ಇಲ್ಲಿ ಡ್ರ್ಯಾಗ್ ಮಾಡಿದ್ರೆ ಇಲ್ಲೋಗಿ ಬೀಳುತ್ತೆ, ಈ ಡೈರೆಕ್ಷನಲ್ಲಿ ಬೀಳುತ್ತೆ. ನೀವು ಹಿಂಗೆ ಹೇಳಿದ್ರೂ ಬೀಳುತ್ತೆ, ಹಿಂಗೆ ಹೇಳಿದ್ರೂ ಬೀಳುತ್ತೆ, ಹಿಂಗಾದ್ರೂ ಬೀಳುತ್ತೆ. ಹೆಡ್ ಬೀಳಬೇಕಂದ್ರೆ ಈ ಡೈರೆಕ್ಷನ್ ಎರಡೇ ಡೈರೆಕ್ಷನ್ ಬೇಕು. ಇವಾಗ ನಿಮ್ಗೆ ಅರ್ಥ ಆಗಿರುತ್ತೆ ಅಂದ್ಕೊತೀನಿ ಯಾವ ಕಡೆ ಇಕ್ಕೊಬೇಕು ನೀವು ಅಂತ. ಇಲ್ಲಾದರೂ ಇಕ್ಕೋಬೋದು. ಅಂದರೆ ನೀವು ಇಲ್ಲಿ ಈ ಬುಲೆಟ್ಸ್ ನೀವು ಇಲ್ಲಿ ಇಕ್ಕೊಂತೀರಂದರೆ ಇಲ್ಲಿ ಕೆಳಗಡೆ ಇಕ್ಕೋಬೇಕು. ನೀವು ಸ್ವಲ್ಪ ಮೇಲೆ ಇರೋದನ್ನ ಕೆಳಗೆ ಇಕ್ಕೋಬೇಕು, ಸ್ವಲ್ಪ ಕೆಳಗೆ ಇಕ್ಕೋಬೇಕು. ಜಾಸ್ತಿ ಕೆಳಗೆ ಇಕ್ಕೊಂಬಿಡಿ, ಸ್ವಲ್ಪ ಕೆಳಗೆ ಇಕ್ಕೊಳ್ಳಿ.
ಇಕ್ಕೊಂಡ್ರೆ ಕಣ ಹೆಡ್ ಶಾಟ್ ಅಂತೂ ಬೊಂಬಟ್ ಸೈಕಾಗಿ ಸೂಪರಾಗಿ ಹೊಡಿಬೋದು ಅಂತ ಹೇಳ್ತೀನಿ. ಅದೇ ಖುಷಿಗೆ ವಿಡಿಯೋ ಇಷ್ಟ ಆದರೆ ಮತ್ತೆ ಹೇಳಲ್ಲ. ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.